ಬೆಣ್ಣೆ ನಗರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೊನೆಗೂ ಬಂಡಾಯದ ಬಾವುಟ ಅಧಿಕೃತವಾಗಿ ಹಾರಿದೆ. ಪಕ್ಷೇತರರಾಗಿ ಅಖಾಡಕ್ಕಿಳಿಯೋಕೆ ಸಜ್ಜಾಗಿದ್ದಾರೆ ಜಿಬಿ ವಿನಯ್ ಕುಮಾರ್. ಏಪ್ರಿಲ್ 18ನೇ ತಾರೀಕು ಬೆಂಬಲಿಗರ ಜೊತೆ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಶಾಮನೂರು ಮತ್ತು ಸಿದ್ದೇಶ್ವರ್ ಕುಟುಂಬಕ್ಕೆ ವಿನಯ್ ಕುಮಾರ್ ಸದ್ಯ ಸೆಡ್ಡನ್ನ ಹೊಡೆದಿದ್ದಾರೆ. ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಹೆಸರನ್ನ ಕೂಡ ಮಾಡಿದ್ರು. ಕುರುಬ ಸಮುದಾಯದ ಯುವ ನಾಯಕ ಸಿದ್ದರಾಮಯ್ಯ ಅವರ ಮೂಲಕ ಟಿಕೆಟ್ ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದಂತಹ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಅದರ ಬದಲಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಅಲ್ಲಿ ಮಣಿಯನ್ನ ಹಾಕಲಾಗಿದೆ. ಮೊನ್ನೆ ಅವರನ್ನ ಕರ್ಕೊಂಡು ಬರಲಾಗಿತ್ತು. ಸಿದ್ದರಾಮಯ್ಯ ಅವರ ಬಳಿ ಎಸ್ ಮಲ್ಲಿಕಾರ್ಜುನ್ ಅವರೇ ಕರ್ಕೊಂಡು ಬಂದಿದ್ರು. ಆಗ್ಲೂ ಕೂಡ ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಆಗಿತ್ತು. ಬಟ್ ಯಾವ ಪ್ರಯತ್ನಗಳು ಕೂಡ ಕೈಗೂಡಿಲ್ಲ. ಜಿಬಿ ವಿನಯ್ ಕುಮಾರ್ ಪಕ್ಷೇತರ ಸ್ಪರ್ಧೆಯ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಬಗ್ಗೆ ವಿನಯ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆಯಲ್ಲಿ ಚುನಾವಣಾ ಕಣ ರಂಗೇರಿದೆ. ಅದರಲ್ಲೂ ಕೂಡ ಎರಡು ಪ್ರತಿಷ್ಠಿತ ಫ್ಯಾಮಿಲಿಗಳ ಮಧ್ಯೆ ಫೈಟ್ ಅಂತ ವಿಶ್ಲೇಷಣೆ ಆಗ್ತಿತ್ತು. ಆದರೆ ಈಗ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಅವರೀಗ ಪಕ್ಷೇತರವಾಗಿ ನಿಲ್ತೀನಿ ಅಂತ ಹೇಳಿ ಒಂದು ಅನೌನ್ಸನ್ನು ಮಾಡಿರುವಂಥದ್ದು ಅಧಿಕೃತವಾಗಿ. ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ರೇಸಲ್ಲಿ ಟಿಕೆಟ್ ಅನ್ನು ಪಡೆಯುವಂಥ ಒಂದು ರೇಸಲ್ಲಿ ತಾವೊಬ್ಬರೇ ಏಕಾಂಗಿಯಾಗಿ ಓಡ್ತಾ ಇದ್ರಿ. ರೇಸಲ್ಲಿ ತಾವೇ ಫಸ್ಟ್ ಬರ್ತೀರಿ, ತಮಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ರೇಸಲ್ಲಿ ಓಡಿದವರು ನೀವು, ಟಿಕೆಟ್ ಸಿಕ್ಕಿದ್ದು ಬೇರೆಯವ್ರಿಗೆ. ಸರ್, ಅದೇ ಪಿಚ್ ರೆಡಿ ಮಾಡಿದ್ದು ನಾನು, ಬ್ಯಾಟಿಂಗ್ ಆಡೋದಕ್ಕೆ ಬಂದವರು ಬೇರೆ ಅಂತ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಈಗ ಹಂಗೆ ಆಗಿರೋದು. ನಾವು ಹಿಂದುಳಿದಿರೋರು ಏನು ಮಾಡ್ಬೇಕಂದ್ರೆ ನಾವೆಲ್ಲ ಕೆಲಸ ಮಾಡಿಕೊಡ್ಬೇಕು ಅವರಿಗೆ. ನಾವು ಏನು ಮೆಕ್ಯಾನಿಕಲ್ ವರ್ಕ್ ಇರ್ತದಲ್ಲ ಅದನ್ನು ನಾವು ಮಾಡಬೇಕು. ತೊಳೆಯೋದು, ಬಡಿಯೋದು, ಅವೆಲ್ಲ ಕೆಲಸ. ಅವ್ರು ಬಂದ್ಬಿಟ್ಟು ಅಲ್ಲಿ ಕೂರ ಅಂತ ಒಂದು ವ್ಯವಸ್ಥೆಯಲ್ಲಿ ಹುಟ್ಟಾಕಿದ್ದಾರೆ. ಅದರ ವಿರುದ್ಧ ಒಂದು ರೀತಿಯಲ್ಲಿ ಹೋರಾಟ ಅಂತಲೇ ಅಂದ್ಕೊಳ್ಳಿ. ಹಾಗಾಗಿ ನಾನು ಪಕ್ಷೇತರ ನಿಲ್ಲೋದಕ್ಕೆ ಅಂತಿಮ ನಿರ್ಧಾರ ತಗೊಂಡಿದ್ದೇನೆ. ವಿನಯ್ ಅವರಿಗೆ ಯಾಕೆ ಟಿಕೆಟ್ ಸಿಗಲಿಲ್ಲ ಸರ್ ಕಾಂಗ್ರೆಸ್ಸಿಂದ ಅಂತ? ಅದೇ ಈ ವ್ಯವಸ್ಥೆ, ಈ ಏನು ಎಸ್ ಕುಟುಂಬ ಇರ್ಬೋದು, ಆ ಕಡೆ ಆ ವ್ಯವಸ್ಥೆ, ಅಲ್ಲಿ ಇನ್ನೊಬ್ಬರು ಸಿಕ್ಕಿಲ್ಲ. ಈ ವ್ಯವಸ್ಥೆ ಬಗ್ಗೆ ಮಾತಾಡೋದಾದರೆ ಎಲ್ಲ ನಮ್ಮ ಹತ್ರನೇ ಇರಬೇಕು ಅಂತಂದು, ರಾಜಕೀಯ ಅಧಿಕಾರ, ಆಸ್ತಿ ಎಲ್ಲ ನಮ್ಮ ಹತ್ರನೇ ಇರಬೇಕು ಅನ್ನೋ ಒಂದು ಏನು ಧೋರಣೆ ಇದೆಯಲ್ಲ, ಆ ಒಂದು ಧೋರಣೆಯಿಂದ ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ನನ್ನ ಅನಿಸಿಕೆ. ಈಗ ಅನೌನ್ಸ್ ಮಾಡಿದ್ರಿ ಸರ್, ನಾಮಿನೇಷನ್ ಯಾವಾಗ ಹಾಕ್ತೀರಿ? ಈಗ ಒಂದು ಕಡೆ ಕಾಗಿನೆಲೆ ಶ್ರೀಗಳು ಕೂಡ ತಮ್ಮ ಮನವೊಲಿಸೋ ಪ್ರಯತ್ನ ಮಾಡಿದರು. ರಾಜ್ಯದ ದೊರೆ CM ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಈಗ ಇಬ್ಬರಿಗೂ ಒಪ್ಕೊಂಡಿಲ್ಲ. ಇವರಿಬ್ಬರನ್ನ ಮಾತನ್ನು ವಿರೋಧಿಸಿ ತಾವು ಪಕ್ಷೇತರವಾಗಿ ಕಣಕ್ಕೆ ಇಳ್ತಾ ಇದ್ದೀರಿ. ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ? ಇವತ್ತು ಅದೇ ಜನಗಳಿಗೆ ಬೇಕಾಗಿರೋದು ಡೆವಲಪ್ಮೆಂಟು. ಲೋಕಲ್ಲಾಗಿ ಸಿದ್ದರಾಮಯ್ಯ ಸಾಹೇಬರು, ನಾನು ತುಂಬ ಸರಿ ಹೇಳಿದ್ದೀನಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗಳಿದ್ದಂಗೆ, ಹಿರಿಯರು, ಮಾರ್ಗದರ್ಶಕರು, ಅವ್ರ ಮೇಲೆ ಅಪಾರ ಗೌರವ ಇದೆ. ಹಾಗೆ ನಮ್ಮ ಸ್ವಾಮೀಜಿಗಳ ಮೇಲೂ ಕೂಡ ಅಪಾರ ಭಕ್ತಿ ಮತ್ತು ಗೌರವ ಇದೆ. ಇಲ್ಲಿ ಇದು ಪ್ರಜಾಪ್ರಭುತ್ವ ಇಲ್ಲಿ. ಸೊ ನಾನು ಒಬ್ಬ ತುಂಬ ಸ್ವಾಭಿಮಾನಿ ಇಂಡಿವಿಜುವಲ್. ಇಲ್ಲೇನಾಗಿದೆ, ಅವರು ನಿಲ್ಲಬೇಡ ಅಂತ ಹೇಳಿದ್ದ ಉದ್ದೇಶ ಏನಪ್ಪ ಅಂತಂದರೆ ನನಗೆ ಏನಾದರೂ ನಷ್ಟ ಆಗುತ್ತೆ ಅಂತಂದ್ಬಿಟ್ಟು, ಮುಂದೆ ಏನಾದರೂ ರಾಜಕೀಯವಾಗಿ ಏನಾದರೂ ಆಗ್ಬೋದು ಅಂತಂದು. ಸೊ ಈಗ ನನಗನ್ಸೋದೇನಪ್ಪ, ನನಗೆ ನಷ್ಟ ಆದರೂ ಪರವಾಗಿಲ್ಲ, ಇಲ್ಲಿ ಜನಗಳಿಗೆ ಒಳ್ಳೇದಾಗಬೇಕು, ಜನಗಳು ಬಯಸ್ತಾ ಇದ್ದಾರೆ. ಹಾಗಾಗಿ ನಾನು ನಿಲ್ಲಬೇಕಂತ ಡಿಸೈಡ್ ಮಾಡಿದ್ದೀನಿ. ಎರಡು ಪ್ರತಿಷ್ಠಿತ ಕುಟುಂಬಗಳು, ಪ್ರಬಲ ಜಾತಿಯ ಮಧ್ಯೆ ಕಣಕ್ಕಿಳೋದು ಅಷ್ಟೊಂದು ಸುಲಭ ಅಲ್ಲ ಸರ್. ಏನೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಿ? ಯಾವ ಧೈರ್ಯದ ಮೇಲೆ ಕಣಕ್ಕಿಳಿತಾ ಇದ್ದೀರಿ ಅಂತ? ಅದೇ ಈ ಸುಲಭ ಅಲ್ಲ ಅನ್ನೋದು ನಮ್ಮ ಮೈಂಡಲ್ಲಿರೋವಂಥದ್ದು. ಅದು ನಾವು ಯೋಚನೆ ಮಾಡೋದು, ನಮ್ಮ ಭಾವನೆ ಅದು. ನಾವು ಫೀಲ್ಡ್ ಅದು ಟಿಕೆಟ್ ತೊಗೊಂಬರ್ಬೇಕಾದ್ರೆ ಎಲ್ಲರೂ ಹಂಗೆ ಹೇಳಿದರು. ಇಲ್ಲಿ ಬಂದಾಗ ನೀನು ಟಿಕೆಟ್ ತೊಗೊಂಬರೋಕ್ಕೆ ಇಂಪಾಸಿಬಲ್ ಅಂತಲೇ ಹೇಳಿದರು. ಆಗಲಿಲ್ಲ ನಿಜ. ಆದರೆ ಟಿಕೆಟ್ ತೊಗೊಂಬರೋ ಲೆವೆಲ್ಲಿಗೆ ನಾವು ರೀಚ್ ಆಗಿದ್ವಿ. ರೇಸಲ್ಲಿ ನಾನೇ ಮುಂಚೂಣಿಯಲ್ಲಿದ್ದಿದ್ದು. ಇನ್ನೇನು ಇವ್ರು ಒಪ್ಪಿ ಸ್ವಲ್ಪ ಅಡ್ಡಪಡಿಸ್ತಾ ಇದ್ದರೆ ಹಾಗೇ ಬಿಡ್ತಿತ್ತು ಅಂತ ಅಂದ್ಕೊಳ್ಳಿ. ಸೊ ಈಗ ಕೂಡ ಹಂಗೆ ಹೇಳ್ತಾ ಇದ್ದಾರೆ, ಗೆಲುವು ಆಗಲ್ಲ, ಅದು ತುಂಬ ಕಷ್ಟ ಅಂತಂದು. ನಾನು ಹುಟ್ಟು ಹೋರಾಟಗಾರ, ನಾನು ಬೀದಿಗಿಳಿದು ಹೋರಾಟ ಮಾಡೋವಂಥ ವ್ಯಕ್ತಿ. ನನಗೆ ಅಪಾರ ಜನರ ಬೆಂಬಲ ಇದೆ. ತುಂಬ ಏನಂತಾರೆ, ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ. ಆ ಬೆಂಬಲ ಎಷ್ಟರ ಮಟ್ಟಿಗಿದೆ ಅಂತ ನೀವು ಹಳ್ಳಿಗಳಿಗೆ ಹೋದಾಗ ನೋಡಬೇಕು. ನಾವು ಏನು ₹1 ಖರ್ಚು ಮಾಡೋದು ಬೇಡ, ಯಾರಿಗೂ ದುಡ್ಡು ಕೊಡೋದು ಬೇಡ, ಅವರೇ ಪ್ರೀತಿ ಅಭಿಮಾನದ ಮೇಲೆ ಬರ್ತಾರೆ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಾನು ಗೆಲ್ತೀನಿ ಅಂತ. ಇದಿಷ್ಟು ವಿನಯ್ ಕುಮಾರ್ ಅವರ ಮಾತು. ಏನು, ನಾನು ಪಕ್ಷೇತರವಾಗಿ ಕಣಕ್ಕೆ ಇಳಿದೇ ಹೇಳ್ತೀನಿ, ಗೆಲ್ತೀನಿ. ಯಾಕಂತಂದರೆ ಎರಡೂ ಕುಟುಂಬಗಳು ಜನರಿಗೆ ಜಿಲ್ಲೆಯಲ್ಲಿ ಬೇಡ ಅನಿಸಿದೆ, ಹೀಗಾಗಿ ನಾನೇ ಗೆಲ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, BG ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.